ಆತ್ಮೀಯ ದೇವಶಂದ್ರೆ, ಇವತ್ತು ಒಂದು ದಿವ್ಯ ಲೇಖನವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ದಿನಾಕ್ಕೆ ಸ್ತೋತ್ರವಾಗಲಿ. ಯೆಹೋಶುವನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಿಂದ ಬಹಳ ಸುಪರಿಚಿತವಾದಂಥ ವಚನ, ನೀವೆಲ್ಲರಿಗೂ ಸಹ ಬಾಯಿಪಾಠವಾಗಿರುವಂಥ ವಚನ. ಈ ವಚನದ ಗುಡಾರ್ಥವನ್ನು ಇವತ್ತು ದೇವರಾತ್ಮನು ನಮ್ಮ ಮಧ್ಯದಲ್ಲಿ ಪ್ರಕಟಪಡಿಸಲಿಕ್ಕಿದ್ದಾನೆ. ದಿನಾಕ್ಕೆ ಸ್ತೋತ್ರವಾಗಲಿ. ಶ್ರದ್ಧಾ ಭಕ್ತಿಯಿಂದ ಈ ಸಂದೇಶವನ್ನು ನೀವು ಆಲಿಸಿರಿ. ಕೊನೆಯ ತನಕ ಇದನ್ನು ಕೇಳಿ ದೇವರ ಸನ್ನಿಧಾನದಲ್ಲಿ ನನ್ನೊಟ್ಟಿಗೆ ನೀವು ಇರುವುದಾದರೆ ಕೊನೆಯದಾಗಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡುವಂತನಾಗಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ. ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು. ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿಯೂ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಆತ್ಮೀಯ ದೇವಶಂದ್ರೆ, ಈಗ ಸಾವಧಾನವಾಗಿ ಕೂತುಕೊಂಡು ಈ ವಿಶೇಷವಾದಂಥ ಲೇಖನವನ್ನು ಧ್ಯಾನ ಮಾಡುವಂತರಾಗ. ಕರ್ತನ ಸನ್ನಿಧಾನದಲ್ಲಿ ಮೋಸೆ ಈಗಾಗಲೇ ಅಕಾಲವಾಗಿದ್ದಾನೆ. ಇಸ್ರೇಲರನ್ನು ನಡೆಸೋದಕ್ಕೆ ಯಾರೂ ಇಲ್ಲ. ಅಂಥ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿನಲ್ಲಿ ದೇವರು ಬಂದು ಯೆಹೋಶುವನಿಗೆ ಈ ವಿಶೇಷವಾದಂಥ ಮಾತುಗಳನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಹೆದರಬೇಡ, ದಿಗ್ಭ್ರಮೆಗೊಳ್ಳಬೇಡ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕಳವಳ ಪಡಬೇಡ, ನಾನೇ ನಿನ್ನ ಜೊತೆನಲ್ಲಿ ಇದ್ದೇನೆ. ಈ ವಿಶೇಷವಾದಂಥ ಮಾತುಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ಯೆಹೋಶುವ ಈಗ ಆಲ್ರೆಡಿ ಭಯಪಟ್ಟುಕೊಂಡಿದ್ದಾನೆ. ಯಾಕೆ ಭಯಪಟ್ಟಿದ್ದಾನೆ ಎಂಬುದಾಗಿ ನೆನೆಸುವಾಗ, ತನ್ನ ಗುರುವಾಗಿರುವಂಥ ಮೋಸೆ 40 ವರ್ಷಗಳ ಕಾಲ ಇಸ್ರೇಲರನ್ನು ಪರಿಪಾಲನೆ ಮಾಡಿ, ಆ 40 ವರ್ಷಗಳ ಕಾಲ ಸುದೀರ್ಘವಾದಂಥ ಅರಣ್ಯ ಪ್ರಯಾಣದಲ್ಲಿ ಬಂದಂಥ ಎಲ್ಲ ಹೋರಾಟಗಳಲ್ಲಿಯೂ ತಡೆಗಳ ಮಧ್ಯದಲ್ಲಿಯೂ ದೇವರಿಗೆ ಅಂಟಿಕೊಂಡು ನಡೆಸಿದಂಥ ನಡೆಸುವಿಕೆ, ಅದನ್ನು ಕಣ್ಣಾರೆ ಕಂಡಿದ್ದಂಥ ವ್ಯಕ್ತಿ ಈತ. ಅಷ್ಟು ಮಾತ್ರವಲ್ಲದೆ ಆ 40 ವರ್ಷದ ಸುದೀರ್ಘವಾದಂಥ ಪ್ರಯಾಣದಲ್ಲಿ ಎಷ್ಟೋ ಜನರು ಆ ಅರಣ್ಯ ಮಾರ್ಗದ ಮಧ್ಯದಲ್ಲಿಯೇ ಅಕಾಲ ಮರಣಕ್ಕೆ ಅವರು ತುತ್ತಾಗುವಂಥ ಒಂದು ಪರಿಸ್ಥಿತಿ, ಎಷ್ಟೋ ವಿಧವಾದಂಥ ಯುದ್ಧ ಕಾದಾಟಗಳು ಅದರ ಮಧ್ಯದಲ್ಲಿ ಕಣ್ಣಾರೆ ಕಂಡಂಥ ವ್ಯಕ್ತಿ. ಈಗ ಇಸ್ರೇಲರನ್ನು ನಡೆಸೋದಕ್ಕೆ ಯಾರು ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿನಲ್ಲಿ ದೇವರೇ ಬಂದು ಆತನಿಗೆ ಉತ್ತೇಜನ ಮಾಡ್ತಾನೆ. ಇಗೋ, ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವೆನು. ಯೆಹೋಶುವನೇ, ಭಯಪಡಬೇಡ. ಅದರ ಅರ್ಥ ಆಲ್ರೆಡಿ ಭಯಪಟ್ಟಿದ್ದಾನೆ. ಯಾಕೆಂದರೆ ಇವರು ಸಾಮಾನ್ಯವಾದ ಜನರಲ್ಲ, ಅಸಾಮಾನ್ಯವಾದಂಥ ದೇವರಿಗೆ ಆಯಾಸಕರವನ್ನು ತರುವಂಥ, ದೇವರ ವಿರುದ್ಧವಾಗಿ ಗುಣಗುಟ್ಟುವಂಥ ಎಂಥ ಭಕ್ತನಿರ್ಬೋದು, ಎಂಥ ಅಭಿಷಕ್ತನಿರ್ಬೋದು, ಪ್ರತಿಯೊಂದು ಅಭಿಷಕ್ತರಿಗೂ ಭಕ್ತರಿಗೂ ವಿರೋಧಿಸುವಂಥ ವ್ಯಕ್ತಿತ್ವ ಉಳ್ಳಂಥ ಗುಣವುಳ್ಳಂಥವರು ಇಸ್ರೇಲರು. ಆಲ್ರೆಡಿ ಯೆಹೋಶುವನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಮೋಸೆ ಕೊನೆ ತನಕ ಆ ಕಾನಾನನ್ನು ಪ್ರವೇಶ ಮಾಡುವ ತನಕ ಮೋಸೆನೇ ಜೊತೆಗಿದ್ದು ನಮ್ಮನ್ನು ನಡೆಸುತ್ತಾನೆ ಎಂಬುದಾಗಿ ಈತನು ಆಸೆ ಪಟ್ಟಿದ್ದನೇನೋ ಗೊತ್ತಿಲ್ಲ. ಆದರೆ ಇನ್ನೇನು ಕೆಲವೇ ಹೆಜ್ಜೆಗಳು ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಬೇಕು. ಆದರೆ ಅದನ್ನು ಪ್ರವೇಶ ಮಾಡದೆ ಬರೀ ನೋಡಿದನು ಅಷ್ಟೇ. ಮೋಸೆ ಪ್ರವೇಶ ಮಾಡದೆ ಆ ಕಾನಾನ್ ದೇಶವನ್ನು ನೋಡಿದನು, ಆದರೆ ಅದರ ಒಳಗಡೆ ಹೆಜ್ಜೆ ಇಡೋದಕ್ಕೆ ಆಗಲಿಲ್ಲ.
ಆ ಒಂದು ಸಂದರ್ಭದಲ್ಲಿ ಭಯಭೀತನಾಗಿ ಇರುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ದೇವರ ಪ್ರಸನ್ನತೆ, ಪ್ರತ್ಯಕ್ಷತೆ ಯೆಹೋಶುವನಿಗೆ ಉಂಟಾಗುತ್ತದೆ. ಆಗ ದೇವರು ಈ ಮಾತನ್ನು ಹೇಳ್ತಾನೆ. ಯೆಹೋಶುವನ ಕುರಿತು ನಾವು ನೋಡುವಂಥ ಸಂದರ್ಭದಲ್ಲಿ ಚಿಕ್ಕವನಾಗಿರುವಾಗಲೇ ಮೋಸೆ ಸಂಗಡ ಈತನು ಬೆಳೀತಾನೆ. ಮೋಸೆಗೆ ಒಂದು ಸ್ವಂತ ಮಗನಿಗೆ ನಡೆಸುವಂಥ ರೀತಿಯಲ್ಲಿ ಮೋಸೆ ಯೆಹೋಶುವನನ್ನು ನಡೆಸುತ್ತಾನೆ. ಯಾಕೆಂದರೆ ಚಿಕ್ಕ ಪ್ರಾಯದಲ್ಲೇ ಮೋಸೆ ಜೊತೆಯಲ್ಲಿ ಈತನು ಬೆಳೀತಾನೆ. ಮೋಸೆ ಮಾಡುವಂಥ ಪ್ರಾರ್ಥನೆಗಳನ್ನು ಹತ್ತಿರದಿಂದಲೇ ನೋಡುತ್ತಾನೆ. ಮೋಸೆ 40 ದಿನಗಳ ಕಾಲ ಸೀನಾಯಿ ಪರ್ವತದಲ್ಲಿ ಆತನು ಪ್ರಾರ್ಥನೆಗೆ ಹೋದಂಥ ಸಂದರ್ಭದಲ್ಲಿ ಬೆಟ್ಟದ ತುದಿಯಲ್ಲಿ ದೇವರ ಸಂಗಡ ಮೋಸೆ ಮಾತನಾಡ್ತಾ ಇರುವುದಾದರೆ, ಯೆಹೋಶುವನು ಬೆಟ್ಟದ ಕೆಳಭಾಗದಲ್ಲಿದ್ದುಕೊಂಡು ಮೋಸೆ ಬರುವಿಕೆಗಾಗಿ ಎದುರು ನೋಡ್ತಾ ಇರ್ತಾನೆ. ಯೆಹೋಶುವನ ಜೊತೆಯಲ್ಲಿ ಅನೇಕ ಜನರು, ಇಸ್ರೇಲರು ಕೆಳಗಡೆ ಮೋಜು ಮಸ್ತಿ ಮಾಡ್ತಾ ಇರ್ತಾರೆ. ಸಂತೋಷ ವಿಲಾಸ ಕಾರ್ಯಗಳಲ್ಲಿ ಅವರು ಮುಳುಗಿರ್ತಾರೆ. ಆದರೆ ಯೆಹೋಶುವನು 40 ದಿನಗಳ ಕಾಲ ಮೋಸೆ ಬರುವಿಕೆಗಾಗಿಯೇ, ತನ್ನ ಗುರುವಿನ ಬರುವಿಕೆಗಾಗಿಯೇ ಆತನು ಎದುರು ನೋಡುತ್ತಾನೆ. ಅಷ್ಟು ಮಾತ್ರವಲ್ಲ, ಫಿಲಿಷ್ಟಿಯರ, ಅಮಲೇಕ್ಯರ ವಿರುದ್ಧವಾಗಿ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಮೋಸೆ ಬೆಟ್ಟದ ತುದಿಯನ್ನೇರಿ ಕೈಗಳನ್ನೆತ್ತಿ ಕರ್ತನ ಸನ್ನಿಧಾನದಲ್ಲಿ ಆತನು ಪ್ರಾರ್ಥನೆ ಮಾಡೋದಕ್ಕೆ ನಾನು ಹೋಗುತ್ತೇನೆ, ನೀನು ಅಮಲೇಕ್ಯರ ಸಂಗಡ ನೀನು ಯುದ್ಧ ಮಾಡಬೇಕೆಂಬುದಾಗಿ ಹೇಳಿ ಯುದ್ಧದ ಜವಾಬ್ದಾರಿಯನ್ನು ಯೆಹೋಶುವನಿಗೆ ಕೊಟ್ಟು ಮೋಸೆ ಕೈಗಳನ್ನು ಎತ್ತುವಂಥ ಸಂದರ್ಭದಲ್ಲಿ ಇಸ್ರೇಲರು ಜಯವನ್ನು ಹೊಂದುತ್ತಾ ಇದ್ದರು. ಆತನು ಕೆಳಗಿಳಿಸುವಂಥ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುತ್ತೇವೆ, ಅಮಲೇಕ್ಯರು ಅವರು ಜಯವನ್ನು ಹೊಂದುತ್ತಾ ಇದ್ದರು. ಆ ಯುದ್ಧ ದೇವರಿಗೆ ಸ್ತೋತ್ರವಾಗಲಿ, ಮೋಸೆ ಪ್ರಾರ್ಥನೆ ಮೂಲಕವಾಗಿ ಯೆಹೋಶುವನು ಯಾವುದೇ ಯುದ್ಧ ಪರಿಣಿತಿ ಇಲ್ಲದೆ, ಯಾವುದೇ ವಿಧವಾದಂಥ ಯುದ್ಧ ಅಸ್ತ್ರಗಳ ಉಪಯೋಗ ಮಾಡದೆ ಇರುವಂಥ ಒಬ್ಬ ಸಾಮಾನ್ಯವಾದ ವ್ಯಕ್ತಿಯಾಗಿದ್ದುಕೊಂಡು ದೇವರ ಬಲದಿಂದ ಅಮಲೇಕ್ಯರನ್ನು ಯೆಹೋಶುವನು ಜಯಿಸುತ್ತಾನೆ. ಇಲ್ಲಿ ಗಮನಿಸಬೇಕಾದ ಒಂದು ಸಂಗತಿಯನ್ನು ಗೊತ್ತಾ ಆತ್ಮೀಯ ದೇವಜನರೇ, ಇವತ್ತು ಅಂಥ ವಿಧವಾದಂಥ ಕಾರ್ಯವನ್ನು ತನ್ನ ಗುರು ಆಗಿರುವಂಥ ಮೋಸೆಯ ಜೊತೆಯಲ್ಲಿದ್ದುಕೊಂಡು ಮಾಡಿದಂಥ ಯೆಹೋಶುವನಿಗೆ ಭಯ ಬಂದಿದೆ. ಆದರೆ ದೇವರು ಆತನಿಗೆ ಆ ಭಯವನ್ನು ಹೊಡೆದೊಡಿಸುವುದಕ್ಕಾಗಿ ಇಲ್ಲಿ ಆತನಿಗೆ ಹೇಳ್ತಾ ಇದ್ದಾನೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಹೆದರಬೇಡ, ಕಳವಳ ಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಎನ್ನುವಂಥ ಧೈರ್ಯದ ಮಾತುಗಳನ್ನು ಆಡ್ತಾ ಇದ್ದಾನೆ. ವಿಶೇಷವಾಗಿ ಸಂದೇಶವನ್ನು ಆಲಿಸುತ್ತಿರುವಂಥ ದೇವಜನರೇ, ಮೋಸೆ ಒಬ್ಬ ನಾಯಕ, ಒಬ್ಬ ಆತ್ಮಿಕ ತಂದೆಯಾಗಿದ್ದುಕೊಂಡು ಇಸ್ರೇಲ್ ನಡೆಸಿದಂಥ ವ್ಯಕ್ತಿ, ಈಗ ಆತನು ಸಾವನ್ನಪ್ಪಿದ್ದಾನೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನಿಮ್ಮ ಮನೆಯಲ್ಲಿ ಸದಾ, ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿಯೂ ನಿಮ್ಮನ್ನು ನಡೆಸುವಂಥ ಅಥವಾ ನಿಮ್ಮನ್ನು ಪ್ರೀತಿಸುವಂಥ ನಿಮ್ಮ ಯಜಮಾನನು ಒಂದು ವೇಳೆ ನಿಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ದಾರಾ? ಅಯ್ಯೋ, ನನ್ನ ಮಕ್ಕಳನ್ನು, ನನ್ನನ್ನು ಯಾರು ನಡೆಸುತ್ತಾರೆ ಎಂಬುದಾಗಿ ಹೇಳಿ ಒಂದು ವೇಳೆ ಕಳವಳದಿಂದ ನೀವು ತುಂಬಿ ಭಯ ಪಡ್ತಾ ಇದ್ದೀರಾ? ಅಗಾಧವಾಗಿ ಪ್ರೀತಿ ಮಾಡುವ ನಿನ್ನ ಹೆಂಡತಿ, ಯಾವಾಗಲೂ ನಿನ್ನನ್ನು ಪೋಷಿಸುವಂಥ, ಪ್ರೀತಿಸುವಂಥ, ಕರುಣಿಸುವಂಥ ನಿನ್ನ ಹೆಂಡತಿ ಒಂದು ವೇಳೆ ಸಾವನ್ನ ಅಪ್ಪಿರುವುದಾದರೆ ಒಂಟಿತನ ನಿನ್ನ ಜೀವಿತದಲ್ಲಿ ಕಾಡ್ತಾ ಇದೆಯಾ? ಅಥವಾ ಮಕ್ಕಳು, ಬಹಳ ಪ್ರೀತಿ ಮಾಡ್ತಾ ಇದ್ದಂಥ ಮಕ್ಕಳು ಒಂದು ವೇಳೆ ಅವರು ಸಾವನ್ನಪ್ಪಿ ಒಂದು ವೇಳೆ ಇಂಥ ಒಂದು ಪರಿಸ್ಥಿತಿನಲ್ಲಿ ನನ್ನ ಮಗ ಇದ್ದಿದ್ರೆ ಚೆನ್ನಾಗಿರ್ತಿದೆ ಎಂಬುದಾಗಿ ಕಳವಳ ಪಡ್ತಾ ಇದೆಯಾ? ದೇವರ ಮಗುವೆ, ಇವತ್ತು ದೇವರು ನಿನ್ನ ಸಂಗಡನೆ ಮಾತನಾಡುತ್ತಿದ್ದಾನೆ. ಏನು ಗೊತ್ತಾ, ಒಂದು ವೇಳೆ ಗಂಡನ ನಮ್ಮನ್ನು ಬಿಟ್ಟು ಹೋಗಬಹುದು, ಹೆಂಡತಿ ನಮ್ಮನ್ನು ಬಿಟ್ಟು ಅಗಲಿ ದೈವಾಧೀನರಾಗಬಹುದು, ನಾವು ಪ್ರೀತಿಸಿದಂಥ ಮಕ್ಕಳು ನಮ್ಮನ್ನು ಬಿಟ್ಟು ದೈವಾಧೀನರಾಗಿ ಹೋಗಬಹುದು. ಆದರೆ ಅಂಥ ದುಃಖದ ಸಮಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಬರುವಂಥ ದೈವ ಆತನು ಯೇಸು ಕ್ರಿಸ್ತನ ಮಾತ್ರವೇ ಆಗಿರುವಂತನಾಗಿದ್ದಾನೆ. ನಿನ್ನನ್ನು ಹುಡುಕಿ ಬರುವುದು ಮಾತ್ರವಲ್ಲ, ನಿನ್ನ ದುಃಖವ, ನಿನಗಿರುವಂಥ ವೇದನೆಯನ್ನು, ನಿನಗಿರುವಂಥ ಆ ಮನದಾಳದಲ್ಲಿರುವಂಥ ಆ ನೋವನ್ನು ವಿಶಾಲವಾದಂಥ, ಪ್ರೀತಿಪೂರ್ವಕವಾದಂಥ, ದಯಾಪೂರ್ವಕವಾದಂಥ ಮಾತುಗಳಿಂದ, ಮಗಳೇ ನೀನು ಹೆದರಬೇಡ, ನೀನು ಕಳವಳ ಪಡಬೇಡ,
ಮಗನೇ ನೀನು ಹೆದರಬೇಡ, ನಾನು ನಿನ್ನ ಜೊತೆನಲ್ಲಿದ್ದೇನೆ, ನಾನು ನಿನ್ನ ಬಲಪಡಿಸ್ತೇನೆ ಎಂಬುದಾಗಿ ಹೇಳಿ ಆತನು ನಮ್ಮನ್ನು ಸಂತೈಸುವಂಥ ಕರ್ತನು ಆತನಾಗಿದ್ದಾನೆ. ಇವತ್ತು ಆಧ್ಯಾತ್ಮಿಕತೆ ಬದುಕಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅಯ್ಯೋ ನನ್ನನ್ನು ಯಾರು ನಡೆಸೋರಿಲ್ಲ, ನನ್ನ ಕೈ ಹಿಡಿದು ಮುಂದೆ ನನ್ನನ್ನು ಬಲಪಡಿಸೋರಿಲ್ಲ, ನನಗೆ ಈಗ ಸ್ನೇಹಿತರಿಲ್ಲ, ನನ್ನ ಗಂಡನು ಇಲ್ಲ, ನನ್ನ ಹೆಂಡತಿ ಇಲ್ಲ, ನನ್ನ ಕುಟುಂಬದಲ್ಲಿ ನನ್ನನ್ನು ನಡೆಸುವಂಥ ಯವನಸ್ಥ ಮಕ್ಕಳು ಇವತ್ತು ಇಲ್ಲ ಎನ್ನುವುದಾಗಿ ಒಂದು ವೇಳೆ ಚಿಂತಾಕ್ರಾಂತವಾಗಿ ಆ ಎಲ್ಲ ವಿಧವಾದಂಥ ವೇದನೆಯನ್ನು ಕಣ್ಣೆದುರಿನಲ್ಲಿ ಬದುಕುತ್ತಿರುವುದಾದರೆ, ದೇವರಿಗಿಂತ ದೊಡ್ಡ ಸ್ನೇಹಿತ, ದೇವರಿಗಿಂತ ದೊಡ್ಡ ಯಜಮಾನ, ದೇವರಿಗಿಂತ ಒಳ್ಳೆಯ ಮಗು ಈ ಪ್ರಪಂಚದಲ್ಲಿ ಯಾರೂ ಇಲ್ಲಮ್ಮ, ಯಾರೂ ಇಲ್ಲ. ಯಾಕೆಂದರೆ ಮಾನವನ ಜೀವಿತ ನೀರಿನ ಮೇಲಿನ ಗುಳ್ಳೆಯ ಹಾಗೆ, ಯಾವಾಗ ಅದು ಆರಿ ಹೋಗುತ್ತದೋ ಗೊತ್ತಿಲ್ಲ. ಆದರೆ ನಿತ್ಯ ನಿರಂತರವೂ ಸದಾ ಒಬ್ಬ ಮನುಷ್ಯನಿಗೆ ಆದರಣೆ, ಒಬ್ಬ ಮನುಷ್ಯನಿಗೆ ಧೈರ್ಯ, ಒಬ್ಬ ಮನುಷ್ಯನಿಗೆ ಅನುಕಂಪ, ಒಬ್ಬ ಮನುಷ್ಯನಿಗೆ ಬೇಕಾದಂಥ ಬಲ ಶಕ್ತಿಯನ್ನು ಕೊಡುವಂಥ ಸಾಮರ್ಥ್ಯ ದೇವರಿಗೆ ಮಾತ್ರ ಇರುವಂಥದ್ದಾಗಿದೆ. ಈಗ ಆಲ್ರೆಡಿ ಯೆಹೋಶುವನು ತುಂಬಾ ಭಯಭ್ರಾಂತನಾಗಿ ನಡುಗುತ್ತಿರುವಂಥ ಸಂದರ್ಭದಲ್ಲಿ ದೇವರು ಆತನಿಗೆ ಹೇಳ್ತಾ ಇದ್ದಾನೆ, ಯೆಹೋಶುವನೇ, ಈಗೋ ಇಷ್ಟು ವಾಗ್ದಾನಗಳ ಜೊತೆಯಲ್ಲಿ ಮತ್ತೊಂದು ವಾಗ್ದಾನವನ್ನು ನಾನು ನಿನಗೆ ಮಾಡುತ್ತೇನೆ. ಆ ವಾಗ್ದಾನ ಏನು ಗೊತ್ತಾ? ನೀನು ಕಾಲಿಡುವ ಸ್ಥಳವನ್ನೆಲ್ಲ ನಾನು ನಿನಗೆ ಸ್ವಂತ ಮಾಡುತ್ತೇನೆಂಬುದಾಗಿ, ಸ್ವಂತ ಮಾಡುತ್ತೇನೆಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ದೇವರು ಯೆಹೋಶುವನಿಗೆ ಈ ರೀತಿಯಾಗಿ ಬಲಪಡಿಸಿದಂಥ ಸಂದರ್ಭದಲ್ಲಿ ಯೆಹೋಶುವನು ಬಹಳ ಹುಮ್ಮಸ್ಸಿನಿಂದ, ಸಂತೋಷದಿಂದ ತನ್ನ ಆಧ್ಯಾತ್ಮಿಕತೆ ಬದುಕನ್ನು ದೇವರೊಟ್ಟಿಗೆ ಮುಂದುವರಿಸುತ್ತಾನೆ. ದೇವರೊಟ್ಟಿಗೆ ಮುಂದುವರಿಸುತ್ತಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ದಿನ ಕಳೆದು ಹೋಗುತ್ತದೆ. ಕಳೆದು ಹೋದಂಥ ಸಂದರ್ಭದಲ್ಲಿ ಈ ಸಂತೋಷ, ಈ ಸಂಭ್ರಮ ಉಳಿಯೋದಿಲ್ಲ. ಕೆಲವೇ ದಿನಗಳ ನಂತರ ಸೋತು ಬಳಲಿಕೆಯಿಂದ ಓಡಿ ಹೋಗುವಂಥ ಪ್ರಮೇಯ ಯೆಹೋಶುವ ಮತ್ತು ಇಸ್ರೇಲ್ ಸೈನ್ಯಕ್ಕೆ ಮತ್ತು ವೈಯಕ್ತಿಕವಾಗಿ ಇಸ್ರೇಲರಿಗೆ ಉಂಟಾಗುತ್ತದೆ. ದೇವರು ವಾಗ್ದಾನ ಮಾಡಿದ ಒಂದು, ಆದರೆ ಇವರ ಜೀವಿತದಲ್ಲಿ ನಡೀತಾ ಇರೋದೇ ಇನ್ನೊಂದು. ಅನೇಕ ಸಂದರ್ಭಗಳಲ್ಲಿ ಕರ್ತನು ನಮಗೆ ವಾಗ್ದಾನ ಮಾಡಿಬಿಡ್ತಾನೆ. ಆ ವಾಗ್ದಾನವನ್ನು ನಾವು ನಂಬುತ್ತೇವೆ, ಅದು ನನ್ನ ಜೀವಿತದಲ್ಲಿ ನೆರವೇರ್ತದೆ, ಅದು ಖಂಡಿತವಾದಂಥ ಸಂಗತಿ. ಯಾಕಂದರೆ ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನೇ, ಅದರಲ್ಲಿ ಬೇರೆ ಯಾವುದೇ ವಿಧವಾದಂಥ ಕಲ್ಮಶವಿರೋದಿಲ್ಲ. ತನ್ನ ವಾಗ್ದಾನವನ್ನು ತನ್ನ ಮಕ್ಕಳ ಜೀವಿತದಲ್ಲಿ ಪರಿಪೂರ್ಣತೆಯಿಂದ ನೆರವೇರಿಸುವಂಥ ಕರ್ತನು ಆತನಾಗಿರುತ್ತಾನೆ. ಆದರೆ ಆ ವಾಗ್ದಾನಗಳನ್ನು ಕಾಣುವುದಕ್ಕಿಂತ ಮೊದಲೇನೆ ಅನೇಕ ತಡೆಗಳು ಮಾನವನ ಜೀವಿತದಲ್ಲಿ ಪ್ರವೇಶ ಮಾಡುವಾಗ ಅಪನಂಬಿಕೆ ಪ್ರಾಪ್ತಿಯಾಗ್ತದೆ, ಸೋಲುಗಳು ಪ್ರಾಪ್ತಿಯಾಗ್ತದೆ. ಆವಾಗ ನಾವೆಲ್ಲರೂ ಸದಾ ಭಯಭ್ರಾಂತರಾಗ್ಬಿಡ್ತೇವೆ. ಅಯ್ಯೋ, ದೇವರು ಮಾಡಿದಂಥ ಈ ವಾಗ್ದಾನ ಹಾಗಾದರೆ ಸುಳ್ಳ? ದೇವರು ಮಾಡಿದಂಥ ಈ ಕಾರ್ಯ ಸುಳ್ಳ? ಯಾಕೆ ನನ್ನ ಬದುಕಿನಲ್ಲಿ ಹೀಗಾಯಿತು? ನಾನು ಯಾಕೆ ಸೋತು ಹೋದೆ? ದೇವರು ತಾನೇ ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಜೀವಮಾನ ಕಾಲದಲ್ಲೆಲ್ಲ ಒಬ್ಬನಾದರೂ ನಿನ್ನ ಮುಂದೆ ನಿಲ್ಲನು ಎಂಬುದಾಗಿ, ಒಬ್ಬನಾದರೂ ನಿನ್ನ ಮುಂದೆ ನಿಲ್ಲನು ಎಂಬುದಾಗಿ. ಆದರೆ ಇಲ್ಲಿ ನಡೀತಿರುವಂಥ ಘಟನೆಯನ್ನು ನೀವು ಕೇಳುವಂಥ ಸಂದರ್ಭದಲ್ಲಿ ನೆಲಕ್ಕೆ ಸ್ತೋತ್ರವಾಗಲಿ, ಇಸ್ರೇಲರು ಸೋತು ಹೋಗ್ತಾರೆ, ಓಡಿ ಹೋಗ್ತಾರೆ. ಸರಿಸುಮಾರು 36 ಸೈನಿಕರು ಪ್ರಾಣ ಹತ್ಯೆ ನಡೀತದೆ. ಯಾರು ಸದಾ ನಿಂತುಕೊಳ್ಳಲಾರದಂಥ ಬಲಹೀನತೆಯಲ್ಲಿ ಅವರು ತುಂಬಿ ನಡುಗುತ್ತಾ ಇರ್ತಾರೆ. ಓದ್ರಿ ಆ ವಾಕ್ಯವನ್ನು, ಯೆಹೋಶುವನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯದ 5ನೇ ವಚನದಿಂದ. ಆಯಿ ಎಂಬ ಊರಿನವರು ಅವರನ್ನು ಊರು ಬಾಗಿಲಿನಿಂದ ಕಲ್ಲು ಗಣಿಯವರೆಗೂ ಹಿಂದಟ್ಟಿ ಇಳಿ ನೆಲದಲ್ಲಿ ಅವರನ್ನು ಸೋಲಿಸಿ ಸುಮಾರು 36 ಮಂದಿಯನ್ನು ಹತ ಮಾಡಿದರು. ಇದರಿಂದ ಇಸ್ರೇಲರ ಧೈರ್ಯವು ಕರಗಿ ನೀರಾಯಿತು. ಮುಂದೆ ಆಗ ಯೆಹೋಶುವನು ಇಸ್ರೇಲರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಂಡು ಸಾಯಂಕಾಲದವರೆಗೂ ಯೆಹೋವನ
ಮಂಜೂಷದ ಮುಂದೆ ಬೋರಲು ಬಿದ್ದಿದ್ದರು. ಮತ್ತು ಯೆಹೋವನು ಯೆಹೋಶುವನು ಅಯ್ಯೋ ಕರ್ತನೇ ಯೆಹೋವನೇ, ಈ ಜನರನ್ನು ಯೋರ್ದಾನ್ ಹೊಳೆ ದಾಟಿಸಿದ್ದೇಕೆ ಎಂಬುದಾಗಿ ಹೇಳಿ ನಮ್ಮನ್ನು ಅಮೋರಿಯರ ಕೈಗೆ ಓಕೆ ಎಂಬುದಾಗಿ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದ. ಆತ್ಮೀಯ ದೇವಜನರೇ, ಕೆಲವು ದಿನಗಳ ಹಿಂದೆನೆ ದೇವರು ವಾಗ್ದಾನ ಮಾಡಿದ್ದಾನೆ. ಬಹಳ ವರ್ಷಗಳು ಕಳೆದು ಹೋಗಿಲ್ಲ. ಈ ಸಂದೇಶವನ್ನು ಆಲಿಸುತ್ತಿರುವಂತ ನಿನ್ನ ಬದುಕಿನಲ್ಲಿ ಕೆಲವು ದಿನಗಳ ಹಿಂದೆ ಕೆಲವು ವಾಗ್ದಾನಗಳು ನಿನ್ನ ಬದುಕಿನಲ್ಲಿ ಎಂಟ್ರಿ ಆಗಿರಬಹುದು. ಕೆಲವು ವರ್ಷಗಳ ಹಿಂದೆ ಆನ್ಲೈನ್ ಪ್ರೇಯರ್ನಲ್ಲಿಯೋ ಅಥವಾ ವೈಯಕ್ತಿಕವಾಗಿ ಯಾವುದಾದ್ರೂ ಒಬ್ಬ ಪ್ರವಾದಿಯೋ ಸತ್ಯವೇದದ ಮೂಲಕವಾಗಿಯೋ ಅಥವಾ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ವಾಗ್ದಾನಗಳು ನಿನಗೆ ದಕ್ಕಿರಬಹುದು. ಆದರೆ ಆ ವಾಗ್ದಾನಗಳಿಗೂ ಈಗ ನಡೀತಿರುವಂತ ಈ ಪ್ರತಿಕೂಲಗಳನ್ನ ತುಲನೆ ಮಾಡಿ ನೋಡುವಂತ ಸಂದರ್ಭದಲ್ಲಿ ಎತ್ತನಿಂದ ಎತ್ತ ಸಂಬಂಧವಯ್ಯ ಎನ್ನುವ ರೀತಿಯಲ್ಲಿ ಇವತ್ತು ಇಡೀ ಜೀವನವೇ ನಡುಗುತ್ತಾ ಇದೆ, ಭಯ ಪಡ್ತಾ ಇದ್ದಾರೆ. ಇವತ್ತು ಅನೇಕ ಆಧ್ಯಾತ್ಮಿಕವಾಗಿ ಬೆಳೆದಿರುವಂತ ಆತ್ಮಿಕ ವಿಶ್ವಾಸಿಗಳ ಜೀವಿತದಲ್ಲಿ ಸದಾ ಇದೇ ಘಟನಾವಳಿಗಳು ನಡೀತಾ ಇರೋದು. ದೇವರು ವಾಗ್ದಾನ ಮಾಡಿದಂತಹ ದೇವರು ಹಾಗಾದರೆ ಸುಳ್ಳುಗಾರನ? ದೇವರು ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಲ್ಲವಾ? ಅನೇಕ ಸಂದರ್ಭಗಳಲ್ಲಿ ನಾವು ಎಷ್ಟು ಕಂಗಾಲಾಗಿ ಹೋಗುತ್ತೇವೆ ಎಂಬುದಾಗಿ ನೆನೆಸುವಂತ ವೇಳೆಯಲ್ಲಿ ಆತ್ಮೀಯ ದೇವಜನರೇ, ಇದೊಂದು ನಿದರ್ಶನ ನಮ್ಮ ಬದುಕಿಗೆ ಸಾಕು. ಇಲ್ಲಿ ನೋಡ್ರಿ, ಇಷ್ಟು ಬಲಿಷ್ಠವಾದಂತಹ ಸೈನ್ಯ, ಭೂಲೋಕ ಪರಲೋಕಗಳನ್ನ ಉಂಟು ಮಾಡಿದಂತ ರಾಜಾದಿರಾಜನಾಗಿರುವಂತ ಇಸ್ರೇಲರ ಸೈನ್ಯ ಸೋಲೋದಕ್ಕೆ ಆಸ್ಪದನೇ ಇಲ್ಲ. ಆಯಿ ಎನ್ನುವಂತ ಪಟ್ಟಣ ಬಹಳ ಒಂದು ಚಿಕ್ಕದಾದಂತ ಪಟ್ಟಣ. ಆ ಈ ಪಟ್ಟಣಕ್ಕೆ ಅವರು ಪ್ರವೇಶನೇ ಮಾಡಲಿಲ್ಲ. ಆ ಈ ಪಟ್ಟಣಕ್ಕೆ ಆ ಊರು ಬಾಗಿಲಿನ ಮುಂಭಾಗದಲ್ಲಿ ಇರುವಂತಹ ಸಂದರ್ಭದಲ್ಲಿಯೇ 36 ಜನ ಸೈನಿಕರು ಸತ್ತು ಹೋಗ್ತಾರೆ. ಇಡೀ ಇಸ್ರೇಲ್ ಸೈನ್ಯ ಕರಗಿ ನೀರಾಯಿತು ಎಂಬುದಾಗಿ ಬೈಬಲ್ ಘೋಷಿಸುತ್ತದೆ. ಹೆದರ್ತಾರೆ, ಓಡ್ತಾರೆ, ನಮ್ಮ ಪ್ರಾಣ ಬದುಕಿದರೆ ಸಾಕು ಎಂಬುದಾಗಿ ಆರ್ಭಟಿಸುತ್ತಾ ಓಡ್ತಾ ಇರ್ತಾರೆ. ಒಂದು ಕಡೆ 36 ಜನ ವಿಧವೆಯರು ತಮ್ಮ ಗಂಡನನ್ನು ಕಳ್ಕೊಂಡು ಅನಾಥ ಭಾವದಿಂದ ದುಃಖಿಸ್ತಾ ಇರ್ತಾರೆ. ಇಂತಹ ಒಂದು ಕಹಿ ಘಟನಾವಳಿಗಳು ಇಲ್ಲಿ ನಾವು ಕಾಣ್ತಾ ಇರುವಂತಹ ಒಂದು ಪರಿಸ್ಥಿತಿ. ಇವತ್ತು ಸಹ ದೇವ ಮಕ್ಕಳೇ, ನಮ್ಮ ಆಧ್ಯಾತ್ಮಿಕತೆ ಬದುಕಿನಲ್ಲಿ ದೇವರು ಕೊಟ್ಟಿರುವಂತಹ ವಾಗ್ದಾನ ಒಂದು, ಆದರೆ ನಮ್ಮ ಬದುಕಿನಲ್ಲಿ ನಡೀತಿರುವಂತಹ ಬಿರುಗಾಳಿ ಅಲೆಗಳು ಇವುಗಳನ್ನ ನಾವು ನೆನೆಸುತ್ತಾ ಹೋಗುವಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ದೇವರು ಇದ್ದಾನ, ನಿಜವಾಗ್ಲೂ ಸದಾ ದೇವರೇ ಕೊಟ್ಟಂತ ವಾಗ್ದಾನನ ಎಂಬುದಾಗಿ ಒಂದು ವೇಳೆ ನಮ್ಮಲ್ಲಿ ಅಪನಂಬಿಕೆ ಬರಬಹುದು. ಆದರೆ ನೀನು ಎಷ್ಟೇ ಅಪನಂಬಿಗಸ್ತನಾಗಿದ್ರು, ನೀನೆಷ್ಟೇ ಅಪನಂಬಿಗಸ್ತನಾಗಿದ್ದರು, ನಾನು ನೀನು ಆರಾಧಿಸುವಂತ ವಾಗ್ದಾನಗಳನ್ನು ಮಾಡಿರುವಂತ ದೇವರು ನಂಬಿಗಸ್ತನಾಗೇ ಇದ್ದಾನೆ. ಆತನಲ್ಲಿ ಯಾವತ್ತೂ ಮಾರ್ಪಾಟುಗಳನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನೀನು ಅಂದುಕೊಂಡಿರಬಹುದು, ಅಯ್ಯೋ ನನ್ನ ಗಂಡನಿಗೋಸ್ಕರವಾಗಿ ನಾನು ಎಷ್ಟೋ ದಿನದಿಂದ ಪ್ರಾರ್ಥನೆ ಮಾಡಿದೆ, ದೇವರು ವಾಗ್ದಾನ ಕೊಟ್ಟಿದ್ದನು, ಈ ವರ್ಷದಲ್ಲಿ ಬದಲಾಗುತ್ತಾನೆ ಎಂಬುದಾಗಿ. ಮಕ್ಕಳ ವಿಷಯದಲ್ಲಿ, ಮಕ್ಕಳ ವಿವಾಹದ ವಿಷಯದಲ್ಲಿ, ವೈಯಕ್ತಿಕವಾದಂಥ ಬಿಸಿನೆಸ್ ವಿಷಯದಲ್ಲಿ ಇನ್ನೇನು ನಾನು ಉನ್ನತವಾಗಿ ದೇವರು ನನಗೋಸ್ಕರವಾಗಿ ಬಾಗಿಲನ್ನು ತೆರೀತಾನೆ, ನಾನು ಉದ್ಧಾರವಾಗಿ ಬಿಡ್ತೇನೆ, ಬಿಸಿನೆಸ್ಸು ಆಕಾಶದ ಎತ್ತರಕ್ಕೆ ಮುಟ್ಟುತ್ತದೆ ಎಂಬುದಾಗಿ ಇನ್ನೇನು ನಂಬಿಕೆ ಹೆಚ್ಚುಗಳನ್ನು ಇಟ್ಟುಕೊಂಡು ನೀನು ನಡೀತಿರುವಂತಹ ಸಂದರ್ಭದಲ್ಲಿ ಏರುಪೇರು ಆಗುವಂತಹ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಎಷ್ಟೋ ನಾವು ನೋಡಿದ್ದೇವೆ. ಇಲ್ಲಿ ಯೆಹೋಶುವನು ಮತ್ತು ಅವನ ಹಿರಿಯರು ಒಟ್ಟಾಗಿ ಸೇರಿ ಮಂಜೂಷದ ಮುಂಭಾಗದಲ್ಲಿ ಅವರು ತಮ್ಮ ಮೇಲೆ ಬೂದಿಯನ್ನು ಬಳೆದುಕೊಂಡು ಬೆಳಗಿಂದ ಸಂಜೆಯವರೆಗೂ ಅಯ್ಯೋ ದೇವರೇ, ಅಯ್ಯೋ ಯೆಹೋವನೇ, ನನ್ನ ಜನರನ್ನ ಸಾಯಿಸುವುದಕ್ಕೋಸ್ಕರವಾಗಿ, ಅಮೋರಿಯರ ಕೈನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಕ್ಕೋಸ್ಕರವಾಗಿ, ಇವರನ್ನ ಹತ ಮಾಡುವುದಕ್ಕಾಗಿ ಇಲ್ಲಿ ಕರ್ಕೊಂಡು ಬಂದಿಯಾ ಎಂಬುದಾಗಿ ಹೇಳಿ ಸಾಷ್ಟಾಂಗವೆರಗಿ ನಮಸ್ಕಾರ ಮಾಡಿ ದೇವರ ಸನ್ನಿಧಾನದಲ್ಲಿ ಕೂಗ್ತಾ ಇದ್ದಾರೆ, ಕಣ್ಣೀರಿಡುತ್ತಾ ಇದ್ದಾರೆ. ದೊಡ್ಡ ಸಾಮ್ರಾಜ್ಯ ಈ ಪಟ್ಟಣ ಅಲ್ಲ, ಒಂದು ಚಿಕ್ಕದಾದಂಥ ಗ್ರಾಮ. ಆ ಚಿಕ್ಕದಾದ ಜನಸಂಖ್ಯೆ ಇಷ್ಟೊಂದು ಬಲಿಷ್ಠವಾದಂಥ ಸೈನ್ಯವನ್ನ ಓಡಿಸುತ್ತದೆ ಅಂದರೆ ಏನದರ ಅರ್ಥ? ಬೆಳಗಿಂದ ಸಂಜೆಯವರೆಗೂ ಯೆಹೋಶುವನು ಅವನ ಹಿರಿಯರೆಲ್ಲರೂ ಸದಾ
ಕರ್ತನ ಸನ್ನಿಧಾನದಲ್ಲಿ ಸಾಷ್ಟಾಂಗವೆರಗಿ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಮಾತನಾಡು ದೇವ, ನಮ್ಮಲ್ಲಿ ಏನು ತಪ್ಪಾಗಿದೆ, ನಾವು ಏನು ದೇವದ್ರೋಹವನ್ನು ಮಾಡಿದ್ದೇವೆ, ಯಾವ ಸಂಗತಿಗಳ ಮೂಲಕವಾಗಿ ನಾವು ಈಗ ಸೋಲ್ಪಡಬೇಕಾಯಿತು. ಮೋಸೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ. ಮೋಸೆ ನಿನಗೆ ಬೋಧನೆ ಮಾಡಿದಂತಹ ಧರ್ಮಶಾಸ್ತ್ರವನ್ನು ಎಡಕ್ಕಾಗಲಿ ಬಲಕ್ಕಾಗಲಿ ನೀವು ತಿರುದು ಹಾಕಿದ ಆ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ನೀನು ಆನಂದ ಪಡುವನಾಗಿ ಅದನ್ನು ಧ್ಯಾನಿಸುತ್ತಾ ಇರು. ಸ್ಥಿರಚಿತ್ತನಾಗಿರು, ಹೆದರಬೇಡ, ಕಳವಳಗೊಳ್ಳಬೇಡ, ದಿಗ್ಭ್ರಮೆಗೊಳ್ಳಬೇಡ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ, ಒಬ್ಬನಾದರೂ ನಿನ್ನ ಜೀವಮಾನ ಕಾಲದಲ್ಲಿ ನಿನ್ನ ಮುಂದೆ ನಿಂತುಕೊಳ್ಳೋದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದೆಯಲ್ಲಪ್ಪ. ಆದರೆ ಇವತ್ತು ನಾವು ಒಂದು ಚಿಕ್ಕ ಗ್ರಾಮದ ಜನರಿಗೆ ಸೆರೆ ಹೋಗಿದ್ದೇವೆ. ಒಂದು ಚಿಕ್ಕ ಗ್ರಾಮದ ಆ ಜನರ ಕೈನಲ್ಲಿ ಸಿಕ್ಕಿ ಹಾಕಿಕೊಂಡು ನಾವು ಸೋತು ಓಡಿ ಹೋಗುವಂತ ಒಂದು ಪರಿಸ್ಥಿತಿ ನಮಗೆ ಬಂದೋಗಿದ್ದಿದೆ. ಮಾತನಾಡು ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದ. ದೇವರು ಕೊಡುವಂತ ಉತ್ತರವನ್ನು ಕೇಳಿದರೆ ಭಯ ಬರ್ತದೆ. ಪ್ರೀತಿಯುಳ್ಳ ದೇವಚಂದ್ರೆ 11ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ದಿನಕ್ಕೆ ಸ್ತೋತ್ರವಾಗಲಿ. ಇಸ್ರಾಯೇಲರು ನನ್ನ ನಿಬಂಧನೆಯನ್ನ ಮೀರಿ ಪಾಪಿಷ್ಠರಾಗಿದ್ದಾರೆ. ಮೀಸಲಾದ ವಸ್ತುಗಳನ್ನ ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರಂತೆ. ಸೋಲಿಗೆ ಕಾರಣ ಏನು ಗೊತ್ತಾ? ಓಡಿ ಹೋಗುವುದಕ್ಕೆ ಕಾರಣ ಏನು ಗೊತ್ತಾ? ಆತ್ಮೀಯ ದೇವಚಂದ್ರ, ನಾವೆಲ್ಲರೂ ದೇವರಿಗೆ ಪ್ರಶ್ನೆ ಮಾಡುವಂತವರೇ. ವಾಗ್ದಾನ ಮಾಡಿದ ದೇವರು ನೀನು ನೆರವೇರಿಸಬಹುದಾಗಿತ್ತಲ್ಲ, ಯಾಕೆ ನನ್ನ ಬದುಕಿನಲ್ಲಿ ಹೀಗಾಯಿತು ಎಂಬುದಾಗಿ ದೇವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುವುದಕ್ಕಿಂತ ದೇವ ಮಕ್ಕಳೇ, ಒಂದನ್ನ ದೇವರ ಸನ್ನಿಧಾನದಲ್ಲಿ ನಾವು ತಿಳಿದುಕೊಳ್ಳಬೇಕು. ಇಂಥ ಒಂದು ಸಂದಿಗ್ಧವಾದ ಪರಿಸ್ಥಿತಿ ಬರೋದಕ್ಕೆ ಕಾರಣವನ್ನ ನಾವು ಹುಡುಕಬೇಕು. ನನ್ನಲ್ಲಿ ಏನು ತಪ್ಪಿದೆ, ನನ್ನಲ್ಲಿ ಅಂಥ ಆಯಾಸಕರವಾದಂಥ ಸ್ಥಿತಿಗಳು ಏನಿದೆ, ನಾನು ಏನು ತಪ್ಪನ್ನ ಮಾಡಿದ್ದೇನೆ, ಯಾವ ಪಾಪವನ್ನು ಮಾಡಿದ್ದೇನೆ, ಕಾರಣ ತಿಳಿದುಕೊಂಡ್ರೆ ನ್ಯಾಯ ತಂತಾನೆ ನಮ್ಮ ಮನೆಯ ಬಾಗಿಲನ್ನು ಕಾಯುವಂಥದ್ದಾಗಿದೆ. ಹಲ್ಲೆಲೂಯಾ. ಎಷ್ಟು ದಿನಗಳಾಯ್ತು ಯೇಸು ಸ್ವಾಮಿಯನ್ನ ನಂಬಿ ನಿನ್ನ ಜೀವಿತದಲ್ಲಿ ಅದ್ಭುತಗಳು ಕಾಣ್ತಾ ಇಲ್ವಾ? ಸೋಲಿನ ಮೇಲೆ ಸೋಲು, ಭಯದ ಮೇಲೆ ಭಯ, ಕಳವಳದ ಮೇಲೆ ಕಳವಳ. ಏನು ಮಾಡಿದ್ರು, ಏನು ಪ್ರಯತ್ನಿಸಿದ್ರು, ಪ್ರತಿಯೊಂದು ವಿಷಯದಲ್ಲಿ ಸದಾ ಸೋಲು ಸೋಲು ಸೋಲು, ಭಯ, ಕಳವಳ. ಗಂಡನು ಮಾರ್ಪಡುತ್ತಿಲ್ಲ, ಹೆಂಡತಿ ಮಾರ್ಪಡುತ್ತಿಲ್ಲ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಇಂಥ ಒಂದು ಪ್ರಯಾಸದ ದಿನಗಳನ್ನು ಎದುರು ನೋಡ್ತಾ ಇರುವಂತ ತಾಯಿ, ಸಹೋದರನೇ, ಅದಕ್ಕೆ ಕಾರಣವನ್ನು ಇವತ್ತು ನೀನು ಹುಡುಕುವುದಾದರೆ, ಆ ಹುಡುಕಿ ಆ ಕಾರಣವನ್ನು ಕರ್ತನ ಕೈನಲ್ಲಿ ಒಪ್ಪಿಸಿಕೊಳ್ಳುವುದಾದರೆ, ಖಂಡಿತವಾಗಿ ನನ್ನ ಕರ್ತನು ಕಳೆದೆಲ್ಲ ದಿನಗಳಲ್ಲಿ ನೀನು ಪಟ್ಟಂತ ಅವಮಾನ, ಕಳೆದೆಲ್ಲ ದಿನಗಳಲ್ಲಿ ಪಟ್ಟಂತ ಪ್ರಯಾಸಕ್ಕೆ ಬದಲಾಗಿ 2ರಷ್ಟು ಈ ಕ್ಷಣದಲ್ಲಿ ದೇವರು ನಿನ್ನನ್ನು ಮಾನಿಸಿ ಗೌರವಿಸುವಂತವನಾಗಿದ್ದಾನೆ. ಯೆಹೋಶುವನ ಬೆಳಗಿಂದ ಸಂಜೆ ತನಕ ಮಂಜುಷದ ಮುಂಭಾಗದಲ್ಲಿ ಗೋಗೆರೆದು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ದೇವರೇ ಹೇಳ್ತಾ ಇದ್ದಾನೆ, ನನ್ನ ಜನರು ಪಾಪ ಮಾಡಿದ್ದಾರೆ, ನನ್ನ ಜನರು ನನ್ನ ನಿಬಂಧನೆಯನ್ನ ಮೀರಿ ಅನ್ಯ ದೇಶಸ್ಥರ ವಸ್ತುಗಳನ್ನ, ಪರಿಶುದ್ಧವಾದಂಥ ಪರಿಕಾರಗಳು ಹೊರುವಂತ ಆ ಸ್ಥಳದಲ್ಲಿ ಅನ್ಯ ವಸ್ತುಗಳನ್ನು ತಂದು ಇಟ್ಟಿದ್ದಾರೆ. ಅದಕ್ಕಾಗಿಯೇ ಈ ಸೋಲು ನಿಮಗೆ ಪ್ರಾಪ್ತಿಯಾಯಿತು ಎಂಬುದಾಗಿ ಹೇಳಿ ದೇವರಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಸಂದೇಶವನ್ನು ಆಲಿಸುತ್ತಿರುವಂಥ ತಾಯಿ, ಸಹೋದರ, ಸಹೋದರಿ, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿರುವಂಥ ಯಾವುದೇ ವಸ್ತು, ಆಸ್ತಿ, ಅಂತಸ್ತು, ಹಣ, ಪಾಪ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಅದು ಯಾವಾಗಲೂ ಸದಾ ನಮಗೆ ಸೋಲಿಗೆ ಗುರುತಾಗಿರುವಂಥ ಒಂದು ಕ್ರಿಯೆಗಳಾಗಿರುವುದರಿಂದ ದೇವರು ಪರಿಶುದ್ಧನಾಗಿದ್ದಾನೆ. ನಾವು ಆರಾಧಿಸುವಂಥ ದೇವ ಮಕ್ಕಳೆಲ್ಲೂ ಸದಾ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಎಂಥ ಸಂದರ್ಭ ಬಂದರೂ ಸದಾ ನೀತಿಯ ರಾಜನಾಗಿರುವಂಥ, ಪ್ರೀತಿಯ ನಾಯಕನಾಗಿರುವಂಥ ಕಲ್ವಾರಿಯ ಆ ಕೃಪೆಯನ್ನು ನೆನೆಸುತ್ತಾ ನಮ್ಮ ಜೀವಿತದಲ್ಲಿ ದೇವರು ಏನು ವಾಗ್ದಾನ ಮಾಡಿದಾನೋ ಅದನ್ನು ನಾವು ಕಣ್ಣಾರೆ ನೋಡಬೇಕು, ಅದನ್ನು ಅನುಭವಿಸಬೇಕು. ಯಾಕೆಂದರೆ ಬೈಬಲ್ ಹೇಳ್ತದೆ, ದಿನಕ್ಕೆ ಸ್ತೋತ್ರವಾಗಲಿ, ಕರ್ತನನ್ನ ಅನುಭವ ಸವಿದು ರುಚಿಸಿ ನೋಡ್ರಿ ಎಂಬುದಾಗಿ. ರುಚಿ ಕಾಣದೇ ಇರುವಂಥ ವ್ಯಕ್ತಿಗಳು ಮಾತ್ರ ಲೋಕದ ಆಮಿಷಗಳಿಗೆ ಬೀಳ್ತಾರೆ.
ಲೋಕದ ಜನರ ಮಾತನ್ನ ಕೇಳ್ತಾರೆ. ಅದು ಸರಿಯಿಲ್ಲ, ಅವರು ಸರಿಯಿಲ್ಲ, ನೀನು ಹೋಗೋ ದಾರಿ ಸರಿಯಿಲ್ಲ ಎಂಬುದಾಗಿ ಮನುಷ್ಯರ ಮಾತಿಗೆ ಅಷ್ಟೊಂದು ಗೌರವ ಕೊಡುವಂತ ನೀನು ದೇವರ ಸನ್ನಿಧಾನದಲ್ಲಿ ಒಂದು ದಿನವಾದರೂ ಕೂತುಕೊಂಡು, ದೇವರೇ ನನ್ನ ಬದುಕಿನಲ್ಲಿ ಯಾಕೆ ಹೀಗಾಯ್ತು ಎಂಬುದಾಗಿ ದೇವರಿಗೆ ಪ್ರಶ್ನೆ ಮಾಡಿದೀಯಾ? ದೇವಾ ಕರ್ತನೆ, ಸ್ವಾಮಿ ನನ್ನಲ್ಲಿ ಯಾವ ತಪ್ಪುಗಳಿದೆ, ದೇವರೇ ತೋರಿಸು, ದೇವರೇ ಕರ್ತನೆ, ಆ ತಪ್ಪುಗಳನ್ನು ನಾನು ಒಪ್ಪಿಕೊಂಡು ಅರಿಕೆ ಮಾಡುತ್ತೇನೆ, ನಾನು ಕ್ಷಮಿಸಿ ಎಂಬುದಾಗಿ ಕೇಳಿದೆಯಾ? ಯಾವತ್ತೂ ಸದಾ ದೇವ ಮಕ್ಕಳಿಗೆ ಇರಬೇಕಾದಂಥ ಒಂದು ಶ್ರದ್ಧೆ, ಭಕ್ತಿ, ನಾವು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ, ಪರಿಹಾರಿಯಾಗಿರುವಂಥ ಕರ್ತನ ಬಳಿನಲ್ಲಿಯೇ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥದ್ದಾಗಿದೆ. ನಿನ್ನ ಸ್ನೇಹಿತೆ, ನಿನ್ನ ಸ್ನೇಹಿತ, ನಿನ್ನ ಬಂಧು, ನಿನ್ನ ಮಿತ್ರರು ಯಾರು ನಿಜವಾದಂಥ ಸೊಲ್ಯೂಷನ್ಸ್ ಅಲ್ಲವೇ ಅಲ್ಲ. ದೇವರೇ ನಮಗೆ ನಿಜವಾದಂಥ ಪರಿಹಾರಿಯಾಗಿರುವುದರಿಂದ ಕರ್ತನ ಸನ್ನಿಧಾನದಲ್ಲಿ ಇವತ್ತು ನೀನು ಸೋತು ಹೋಗಿರುವುದಾದರೆ, ಕುಟುಂಬ ವ್ಯವಸ್ಥೆಯಲ್ಲಿ, ಬಿಸಿನೆಸ್ನಲ್ಲಿ, ಆರ್ಥಿಕ ವಿಷಯದಲ್ಲಿ, ಭೌತಿಕ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ಇವತ್ತು ನೀನು ಭಯ ಪಡ್ತಿರುವುದಾದರೆ, ಎಷ್ಟೋ ವಿಧದಲ್ಲಿ ನಿನ್ನೆ ಮೊನ್ನೆ ತಾನೇ ಗಟ್ಟಿಯಾಗಿದ್ದೆ, ಬಲಿಷ್ಠನಾಗಿದ್ದೆ, 2 ದಿನಗಳ ನಂತರ ನೋಡಿದ್ರೆ ಈಗ ಬೆಡ್ ರಿಡನ್ ಆಗುವಂಥ ಒಂದು ಪರಿಸ್ಥಿತಿನಲ್ಲಿ ಇರುವಂಥ ಸಂದರ್ಭದಲ್ಲಿ ನೀನು ಡಾಕ್ಟರ್ ಬಳಿಗೆ ಹೋಗುವಾಗ ಇಡೀ ಬಾಡಿನ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ಇಲ್ಲದೇ ಇರುವಂಥ ರೋಗಗಳು ನಿನಗಿದೆ ಎಂಬುದಾಗಿ ಒಂದು ವೇಳೆ ನಿನ್ನನ್ನು ಭಯಪಡಿಸ್ತಾ ಇರಬಹುದು. ಅಯ್ಯೋ, ನನ್ನ ಏನಾಗುತ್ತೆ ನನ್ನ ಬದುಕು ಎಂಬುದಾಗಿ ನೀನು ಇವತ್ತು ಕಂಗಲಾಗಿರ್ಬೋದು. ಪ್ರೀತಿಯುಳ್ಳ ದೇವಜನರೇ, ಡಾಕ್ಟರ್ಗಿಂತಲೂ, ಜ್ಞಾನಿಗಳಿಗಿಂತಲೂ, ವಿಜ್ಞಾನಿಗಳಿಗಿಂತಲೂ ನಿನ್ನ ಸೃಷ್ಟಿಕರ್ತನಾಗಿರುವಂಥ ದೇವರು ಖಂಡಿತವಾಗಿಯೂ ಆತನು ಜಯಶಾಲಿಯಾಗಿರುವ ಕರ್ತನಾಗಿದ್ದಾನೆ. ಆತನ ಸಮಕ್ಷಮದಲ್ಲಿ ಏನೇ ಆದರೂ, ಅಪ್ಪ, ನನ್ನ ಒಳಗಡೆ ಇರುವಂಥ, ನನ್ನ ಆಳ್ವಿಕೆ ಮಾಡ್ತಿರುವಂಥ, ನಿನ್ನಿಂದ ದೂರ ಮಾಡ್ತಿರುವಂಥ ಯಾವುದೇ ಸಂಗತಿಗಳಾಗಿರುವುದಾದರೂ ದೇವರೇ ನಾನು ಒಪ್ಪಿ ಅರಿಕೆ ಮಾಡಿಕೊಳ್ತೇನೆ. ಸ್ವಾಮಿ, ನನ್ನ ಜೀವಿತದಲ್ಲಿ ಸೋಲು ಬರಬಾರ್ದು. ಯಾಕೆಂದರೆ ನೀನು ಜಯಶಾಲಿಯಾಗಿರುವ ದೇವರು, ವಿಶ್ವದ ಚಕ್ರವರ್ತಿಯಾಗಿರುವಂಥ ದೇವರು. ನಿನ್ನ ಮಗು ನಾನು, ನನಗೆ ಪ್ರತಿದಿನವೂ ಜಯದ ಜೀವಿತವನ್ನು ಕೊಡು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ, ಪ್ರೀತಿಯುಳ್ಳ ದೇವಜನರೇ, ಯೆಹೋಶುವನಿಗೆ ತನ್ನ ಜನರ ವಿಷಯವನ್ನು ದೇವರು ಪ್ರಕಟಪಡಿಸಿದನು. ಆ ಒಂದೇ ಒಂದು ದಿನದಲ್ಲಿ 36 ಜನ ಸೈನಿಕರು ಸತ್ತು ಹೋಗ್ತಾರೆ. ಅವತ್ತಿನಿಂದ ಅವರ ಜೀವಿತವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಪರಿಶುದ್ಧತೆಯಿಂದ, ಪ್ರತಿಯೊಂದು ಕಾರ್ಯವನ್ನು ಪ್ರಾರ್ಥನಾಪೂರ್ವಕವಾಗಿ ಅವರು ಮುಂದುವರಿಸುತ್ತಾರೆ. ಕರ್ತನ ಸನ್ನಿಧಾನದಲ್ಲಿ ನಂಬಿಗಸ್ತರಾಗಿರುವಂಥ ಯೆಹೋಶುವ ಮತ್ತು ಕಾಲೇಬ್ ಮಾತ್ರ ಆ ಕಾನಾನ್ ದೇಶವನ್ನು ಸೇರ್ತಾರೆ, ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಆ ಯೆಹೋಶುವ, ಕಾಲೇಬ್, ನೀನಾಗ್ತೀಯಾ? ಹಾಗಾದರೆ ಪ್ರತಿಯೊಂದು ವಿಷಯದಲ್ಲಿ ದೇವರಿಗೆ ಅಂಟಿಕೊಂಡಿರು. ನಿನ್ನ ಎಲ್ಲ ಪ್ರಶ್ನೆಗಳಿಗೆ, ನಿನ್ನ ಎಲ್ಲ ವಿಧವಾದಂಥ ಕಾರ್ಯಗಳಿಗೆ ಆತನೇ ಪರಿಹಾರಿಯಾಗಿರುವ ಕರ್ತನಾಗಿದ್ದಾನೆ. ನಿನ್ನನ್ನು ಬಲಪಡಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಪರಿಶುದ್ಧನು, ಮಹೋನ್ನತನು, ಮೃತ್ಯುಂಜಯನಾಗಿರುವ ನನ್ನ ತಂದೆಯಾದ ದೇವ, ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ಬಲವಾಗಿ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಉದಯ ಕಾಲದಲ್ಲಿ ನಿನ್ನ ವಾಗ್ದಾನವನ್ನು ಆಲಿಸುತ್ತಿರುವಂಥ ಒಬ್ಬೊಬ್ಬ ನಿನ್ನ ಮಕ್ಕಳಿಗಾಗಿ ದೇವರೇ ನಿನ್ನ ಪಾದ ಸನ್ನಿಧಾನದಲ್ಲಿ ಬರ್ತಾ ಇದ್ದೇನೆ. ರಾಜ, ವಾಗ್ದಾನ ಮಾಡಿದ ದೇವರು ನೀನು ನಂಬಿಗಸ್ತನಾಗಿದೆ. ನಿನ್ನ ವಾಗ್ದಾನಗಳು ಎಲ್ಲವೂ ಸದಾ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಕಲ್ವಾರಿ ಶಿಲುಬೆಯ ಮೂಲಕವಾಗಿ ಸುರಿಸಿದ ಆ ನಿನ್ನ ರಕ್ತದ ಮೂಲಕವಾಗಿ ಹೌದು, ಆಮೇನ್ ಎಂಬುದಾಗಿ ದೇವರೇ ಕರ್ತನ ವಾಗ್ದಾನವನ್ನು ನಾವು ನೋಡುತ್ತೇವೆ. ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ, ಆ ವಾಗ್ದಾನಗಳು ಒಂದು ವೇಳೆ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಜೀವಿತದಲ್ಲಿ ಕರ್ತನ ನೆರವೇರದೆ ಇವತ್ತು ಗಲಿಬಿಲಿ, ಕಷ್ಟ, ಪ್ರತಿಕೂಲ, ದೇವರೇ ಅನಾನುಕೂಲಕ್ಕೆ ಗುರಿಯಾಗಿ, ಅವಮಾನಕ್ಕೆ, ದೇವರೇ ನಿಂದೆಗೆ, ಅಪಹಾಸ್ಯಕ್ಕೆ ಗುರಿಯಾಗಿರುವುದಾದರೆ ಅಂಥವರ ಜೀವಿತದಲ್ಲಿ ಕರ್ತನೆ ಸ್ವಾಮಿ, ಅವರ ಮನೋನೇತ್ರಗಳನ್ನು ಬೆಳಗಿಸು. ದೇವಾ ಕರ್ತನ, ನಿನ್ನಿಂದ ದೇವರೇ ಕರ್ತನೆ ಅವರು ಎಷ್ಟು ಡಿಸ್ಟೆನ್ಸ್ನಲ್ಲಿ ಇದ್ದಾರೆ, ದೇವರೇ ಕರ್ತನೆ ನಿನ್ನ ಬಿಟ್ಟು ಸ್ನೇಹಿತರನ್ನು, ಲೋಕವನ್ನು, ವಸ್ತುಗಳನ್ನು ದೇವರೇ ಕರ್ತನೆ ಯಾವುದರ ಮೇಲೆ ಆತುಕೊಂಡಿದ್ದಾರೋ ಅದರ ಸತ್ಯವನ್ನು ದೇವರೇ ನಿನ್ನ ಮಕ್ಕಳಿಗೆ ನೀನು ಪ್ರಕಟಪಡಿಸುವುದರ ಮೂಲಕವಾಗಿ ದೇವಾ ಕರ್ತನ ಈ ಸೋಲಿಗೆ ಈ ಕಾರಣ ಎಂಬುದಾಗಿ ನೀನು ತಾನೇ ಗುರುತಿಸಿ ದೇವರೇ ಮತ್ತೆ ನಿನ್ನ ಕಡೆಗೆ ತಿರುಗುವಂತೆ ನೀನು ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೆಳಗಿಂದ ಸಂಜೆಯವರೆಗೂ ಮಂಚದ ಮುಂಭಾಗದಲ್ಲಿ ಯೆಹೋಶುವನು ಮತ್ತು ಆತನ ಹಿರಿಯರು ದೇವರೇ ಕರ್ತನೆ ಬೂದಿಯನ್ನು ಬಳೆದುಕೊಂಡು ದೇವರೇ ಸಾಷ್ಟಾಂಗವರಿಗೆ ನಮಸ್ಕಾರ ಮಾಡಿದಾಗ ದೇವಾ ಕರ್ತನೆ ಅವರಿಗೆ ಸ್ವಾಮಿ ನೀನು ತಾನೇ ಸತ್ಯವನ್ನು ಪ್ರಕಟಪಡಿಸಿದೆ. ದೇವಾ ಕರ್ತನೆ ಅದೇ ರೀತಿಯಾಗಿ ಈ ಸಂದೇಶವನ್ನು ಆಲಿಸುತ್ತಿರುವಂಥ ನಿನ್ನ ಮಕ್ಕಳು ದೇವರೇ ಕರ್ತನೆ ತಮ್ಮ ಕಷ್ಟದ, ತಮ್ಮ ಸಮಸ್ಯೆಗಳಿಗೆ ಬೇರೆ ಕಡೆ ಸೊಲ್ಯೂಷನ್ ಹುಡುಕದೆ ನಿನ್ನನ್ನೇ ದೃಷ್ಟಿಸಿ ನೋಡುವಂತೆ ಅವರ ಮನೋನೇತ್ರಗಳನ್ನು ಬೆಳಗಿಸು. ನಿನ್ನ ಪಾದದಲ್ಲಿ ಕರ್ತನೆ ಸರ್ವವನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ಇದುವರೆಗೆ ಇಷ್ಟು ವರ್ಷಗಳ ಕಾಲ ಸೋತ ದಿನಗಳಿಗೆ ಬದಲಾಗಿ ಇವತ್ತು ನಿನ್ನ ವಾಕ್ಯದ ಅನುಸಾರವಾಗಿ ನಡೆದು ಅವರು ಪಾಪದಿಂದ ನಿನ್ನ ನಿಬಂಧನೆಗೆ ಮೀರಿ ನಡೆದು ದೇವರ ಕರ್ತನೆ ಮಾಡಿರುವಂಥ ದ್ರೋಹದಿಂದ ತಿರುಗಿ ನಿನ್ನ ಸಮ್ಮುಖದಲ್ಲಿ ಬಂದು
ಜಯದ ಜೀವಿತವನ್ನು ಅನುಭವಿಸುವಂತೆ ನೀನು ಕೃಪೆ ಮಾಡು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಆತ್ಮೀಯ ದೇವಶ್ರೀ, ಈ ವಿಶೇಷವಾದ ಸಂದೇಶವನ್ನು ಅನೇಕ ಜನರಿಗೆ ತಿಳಿಪಡಿಸ್ರಿ. ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ರಿ, ಸ್ಟೇಟಸಲ್ಲಿ ಹಾಕ್ರಿ. ಅಟ್ಲೀಸ್ಟ್ ಒಂದು 100 ಜನರಿಗಾದರೂ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. 9741791564 ಅದು ಪ್ರಾರ್ಥನಾ ಕರೆಗಳ ಒಂದು ನಂಬರ್ ಆಗಿರುವಂಥದ್ದಾಗಿದೆ. ನಿಮ್ಮ ಎಲ್ಲ ಅವಸರದ ಪ್ರಾರ್ಥನೆಗಳನ್ನು ಈ ನಂಬರ್ಗೆ ಕಾಲ್ ಮಾಡಿ ತಿಳಿಸಿರಿ, ಪ್ರಾರ್ಥನೆ ಮಾಡಿಸ್ಕೊಳ್ರಿ. ನಿಮಗಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.